ನಮಗೆ ಹಾವು ಕಚ್ಚಿದಾಗ ದೇಹದೊಳಗೆ ಏನಾಗುತ್ತೆ ಗೊತ್ತಾ? 60 ದಿನ ಒಂದು ಶರೀರದಲ್ಲಿ ಕ್ರಿಯೆ ಬಗ್ಗೆ ತಿಳ್ಕೋಣ. ನನ್ನ ವೈದ್ಯರು ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಯೂಶುವಲಿ ಏನಾಗುತ್ತೆ ಅಂದ್ರೆ ಇವಾಗ ನಾಗರ ಪಂಚಮಿ, ನಾಗರ ಹಾವೆಲ್ಲ ಹೊರಗಡೆ ಬಂದ್ಬಿಡ್ತವೆ. ನಿಮಗೆ ಕಚ್ತಂದ್ರೆ ಹುಷಾರಾಗಿರ್ಬೇಕು. ಕಚ್ಚಿದ ತಕ್ಷಣನೇ ವಿಷ ಏನಿರುತ್ತಲ್ವಾ? ಅದೇನಾದ್ರು ಪಾಯ್ಸನಸ್ ವಿಷ ಹಾವಾಗಿತ್ತಂದ್ರೆ ಅದು ನಮ್ಮ ದೇಹದ ಚರ್ಮದ ಮೇಲಿನ ಲೇಯರ್ ಅಲ್ಲಿ ಹೋಗುತ್ತೆ. ಅಲ್ಲಿ ಲಿಂಫ್ ಸಿಸ್ಟಮ್ ಮತ್ತೆ ಬ್ಲಡ್ ಸಿಸ್ಟಮ್ ಅಂತ ಎರಡು ಇರುತ್ತೆ. ಅಂದ್ರೆ ಲಸಿಕೆ ಮತ್ತೆ ರಕ್ತ. ಇದರಿಂದ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಏನ್ ಮೇನ್ ವಿಷಯ ಗೊತ್ತಾ? ಎಲ್ಲಾ ಹಾವು ಎಲ್ಲಾ ಕಡೆ ಕಚ್ಚಿದ್ರೆ ಬೇಗ ವಿಷ ಸ್ಪ್ರೆಡ್ ಆಗುತ್ತಾ? ಆತರ ಆಗೋದಿಲ್ಲ. ಅದರಲ್ಲಿ 3 ರೀಸನ್ ಇರ್ತವೆ. ಮೊದಲನೇದು ನೀವು ಬಾಡಿನ ಎಷ್ಟು ಮೂವ್‌ಮೆಂಟ್ ಮಾಡ್ತೀರಾ ಅನ್ನೋದು, ಮತ್ತೆ ಕಚ್ಚಿದ ಜಾಗ ಯಾವ ಜಾಗ ಕಚ್ಚಿದೆ ಅಂತ, ಮತ್ತೆ ಎಷ್ಟು ವಿಷದ ಪ್ರಮಾಣ, ಮತ್ತೆ ವಿಷದ ಜಾತಿ, ಹಾವಿನ ವಿಷದ ಜಾತಿ ಯಾವುದು ಹಾವು ಇದೆ ಅಂತ. ಅದರ ಮೇಲೆ ನಮ್ಮ ದೇಹದ ಮೇಲೆ ಪರಿಣಾಮ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ವ್ಯಕ್ತಿ ಹಾವು ಕಚ್ಚಿದ ಮೇಲೆ ಜಾಸ್ತಿ ಓಡಾಡಿದ್ರೆ, ಕೈಕಾಲೆಲ್ಲ ಮೂವ್‌ಮೆಂಟ್ ಮಾಡಿದ್ರೆ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮ್ಮ ಹಾವು ವಿಷಪೂರಿತ ಇದೆಯೋ ಇಲ್ವೋ ಅಂತ ನೀವು ಮೊದಲು ಕಂಡುಹಿಡಿಬೇಕು. ಮತ್ತೆ ಯಾವ ತರದ ವಿಷ ಇದೆ. ಒಂದಿಷ್ಟು ಹಾವುಗಳು ಏನಿರುತ್ತೆ ರಕ್ತದಲ್ಲಿ ವಿಷ ಸ್ಪ್ರೆಡ್ ಆಗುತ್ತೆ, ಒಂದಿಷ್ಟು ಮಾಂಸದಲ್ಲಿ ಸ್ಪ್ರೆಡ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರಂದ್ರೆ ಹಾವು ಯಾರು ಕಚ್ಚಿರ್ತಾರಲ್ವ ಅವ್ರಿಗೆ ಜಾಸ್ತಿ ಮೂವ್‌ಮೆಂಟ್ ಮಾಡದೇ ಇರೋ ಹಾಗೆ ಶಾಂತವಾಗಿ ಕೂತ್ಕೊಳ್ಳೋಕೆ ಹೇಳ್ತಾರೆ. ಜೊತೆಗೆ ವಿಷ ದೇಹದೊಳಗೆ ಸೇರಿದ ನಂತರ ಏನೆಲ್ಲ ಪರಿಣಾಮ ಬೀರುತ್ತೆ ಅಂದ್ರೆ ಮೊದಲು ವೀನಸ್ ವಿಷ ಏನಿರುತ್ತಲ್ವಾ ನಮ್ಮ ನರದ ಮೇಲೆ ಪರಿಣಾಮ ಬೀಳುತ್ತೆ. ಅದೇನಾದ್ರೂ ನ್ಯೂರೋಟಾಕ್ಸಿಕ್ ಅಂದ್ರೆ ನರದ ಮೇಲೆ ಪರಿಣಾಮ ಬೀಳೋ ವಿಷ ಆಗಿತ್ತಂದ್ರೆ ನರ ಮತ್ತೆ ಮಾಂಸದ ನಡುವೆ ಸಿಗ್ನಲ್ ಏನಿರುತ್ತಲ್ವಾ ಅದನ್ನ ಬ್ಲಾಕ್ ಮಾಡುತ್ತೆ. ಅವಾಗ ನಮ್ಮ ದೇಹದಲ್ಲಿ ಕಣ್ಣರೆಪ್ಪೆ ಕಿತ್ಕೊಂಡ್ಬೀಳೋದು, ಕಣ್ಣರೆಪ್ಪೆ ವೀಕ್ ಆಗೋದು, ಮತ್ತೆ ಡಬಲ್ ವಿಷನ್ ಅಂದ್ರೆ ಎರಡು ತರ ಕಾಣೋದು, ಮಾತು ತೊಳ್ದಂಗ್ ಆಗೋದು, ಮತ್ತೆ ನುಂಗಕ್ಕೆ ಕಷ್ಟ ಆಗೋದು. ಕೆಲವೊಂದಿಷ್ಟು ಜನಕ್ಕೆ ಉಸಿರಾಟದ ಸ್ನಾಯುಗಳು ಅಂದ್ರೆ ಉಸಿರಾಟದ ಮಾಂಸದ ಮೇಲೆ ಪರಿಣಾಮ ಬಿದ್ದು ಉಸಿರಾಟ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಕೆಲವೊಂದು ವಿಷಕಾರಿ ಸರ್ಪಗಳು ಏನಿರ್ತವೆ ಅದರ ವಿಷ ನಮ್ಮ ದೇಹದ ರಕ್ತದ ಮೇಲೆ ಪರಿಣಾಮ ಬೀಳುತ್ತೆ. ರಕ್ತದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂದ್ರೆ ನಮ್ಮ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಕಡಿಮೆ ಆಗುತ್ತೆ. ಹೆಪ್ಪುಗಟ್ಟೋದ್ರಿಂದ ಏನಾಗುತ್ತೆ ರಕ್ತ ಕಂಟಿನ್ಯೂಸ್ ಆಗಿ ಹರಿತಾ ಹೋಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ರಕ್ತ ಹರಿದು ಸಾವು ಬರೋ ಚಾನ್ಸಸ್ ಇರುತ್ತೆ. ಇನ್ನ ಕೆಲವು ವಿಷಯಗಳು ನಮ್ಮ ಮಾಂಸದ ಮೇಲೆ ಪರಿಣಾಮ ಬೀಳುತ್ತೆ. ಮಾಂಸದ ಮೇಲೆ ಅಂದ್ರೆ ನಮ್ಮ ಮಾಂಸ ಬೇಗ ಕೊಳೆತ್ಬಿಡುತ್ತೆ. ಕೊಳೆತಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಆ ವಿಷ ಏನ್ ಮಾಂಸ ಕೊಳೆತಾಗ ಆಗುತ್ತಲ್ಲ ಅದು ಕಿಡ್ನಿ ಹೋಗಿ ಸೇರ್ಕೊಂಡು ಕಿಡ್ನಿ ಪೆಟ್ಟಾಗಿ ಕಿಡ್ನಿ ಬಾವು ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಆ ತಕ್ಷಣ ಏನ್ ಮಾಡ್ಬೇಕು ಕಡಿದ ತಕ್ಷಣ ಅಂದ್ರೆ ನೀವು ಮೊದಲನೇದು ಜಾಸ್ತಿ ಓಡಬಾರ್ದು, ಮತ್ತೆ ಮೂವ್‌ಮೆಂಟ್ ಮಾಡಬಾರ್ದು, ಮತ್ತೆ ಕೈ ಕಾಲನ್ನ ಮಸಾಜ್ ಮಾಡೋದು, ಮತ್ತೆ ಗಾಯಗಳನ್ನ ಕಟ್ ಮಾಡೋದು, ಮತ್ತೆ ಬಾಯಿಂದ ವಿಷ ತೆಗೆಯೋದು ಇವನ್ನೆಲ್ಲ ಮಾಡೋಕೆ ಹೋಗಬಾರ್ದು. ಹಳೆ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಿದ್ರು, ಬಟ್ ಈ ಕಾಲದಲ್ಲೆಲ್ಲ ಅದನ್ನ ಮಾಡಬಾರ್ದು. ಬಿಗಿಯಾಗಿ ಹಿಂದಿನ ಜಾಗನ ಜಾಸ್ತಿ ಜೋರಾಗಿ ಕಟ್ಟಬಾರ್ದು. ಕಟ್ಟಿದ್ರಿಂದ ಏನಾಗುತ್ತೆ ಆ ಜಾಗದ ರಕ್ತ ಸಂಚಲನ ಬಂದಾಗಿ ಆ ರಕ್ತ ಜಾಗ ಕೊಳೆಯೋ ಚಾನ್ಸಸ್ ಇರುತ್ತೆ. ಮನೆ ಮದ್ದು ಹಾಕೋದು, ಮತ್ತೆ ಜಾಸ್ತಿ ಟೈಟ್ ಆಗಿ ಕಟ್ಟೋದು, ಮತ್ತೆ ಬಾಯಿಂದ ವಿಷ ತೆಗೆದು ಕೋಳಿಂದ ವಿಷ ತೆಗೆದೆಲ್ಲ ಮಾಡಬಾರ್ದು. ಮನುಷ್ಯನ ಆ ಕಾಲ್ನ ಎಲ್ಲಿ ಕಟ್ಟಾಗಿರುತ್ತೆ ಎಲ್ಲಿ ಆಗಿರುತ್ತೆ ಅಲ್ಲೇ ಮೆತ್ತಗೆ ಸ್ವಲ್ಪ ಕಟ್ಟಬೇಕು, ಜಾಸ್ತಿ ಜೋರಾಗಿ ಕಟ್ಟಬಾರ್ದು, ಮತ್ತೆ ಜಾಸ್ತಿ ಮೂವ್‌ಮೆಂಟ್ ಮಾಡಬಾರ್ದು. ಹತ್ತಿರದ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ವಿಷಕಾರಿ ಆಗಿತ್ತಂದ್ರೆ ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಅಂತ ಕೊಡ್ತಾರೆ. ಪಾಲಿವೆಲೆಂಟ್ ಇರುತ್ತೆ, ಯಾವುದೇ ವಿಷಕ್ಕಾದ್ರೂ ಅದು ಪರಿಣಾಮ ಬೀಳುತ್ತೆ. ಮತ್ತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ASV ಸಿಗುವ ಫೆಸಿಲಿಟಿ ಇದ್ದೇ ಇರುತ್ತೆ. ನಿಮಗೆ ಯಾರಾದ್ರೂ ಸುತ್ತಮುತ್ತ ಹಾವು ಕಡಿದ್ರೆ ದಯವಿಟ್ಟು ಅವ್ರ ಕೈ ಕಾಲನ್ನ ಮೂವ್‌ಮೆಂಟ್ ಮಾಡದಿರೋ ಹಾಗೆ ಎಷ್ಟಾಗುತ್ತೆ ಅಷ್ಟು ಸ್ಟೇಬಲ್ ಮಾಡಿ ಅವ್ರನ್ನ ಶಾಂತವಾಗಿಟ್ಟು ಹತ್ತಿರದ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಸ್ನೇಕ್ ವೆನಮ್ ಹಾಕ್ತಾರೆ, ಉಳಿಯೋ ಚಾನ್ಸಸ್ ಇರುತ್ತೆ. ಧನ್ಯವಾದ.